ಲಕ್ಷ್ಮಿ, ಎಷ್ಟೊಂದು ಚೆನ್ನಾಗಿರ್ತಿತ್ತು. ಯೋಚನೆ ಮಾಡ್ಬೇಡ ಲಕ್ಷ್ಮಿ. ಇವತ್ತು ನಿನ್ನ ಈ ಸ್ಥಿತಿಗೆ ತಂದಿರುವ ಆ ನಂಬಿಕೆ ದ್ರೋಹಿನ ನಾನು ಖಂಡಿತ ಜೀವ ಸಹಿತ ಉಳಿಸೋದಿಲ್ಲ. ಆವೇಶದಲ್ಲಿ ನಿನ್ ತಂಗಿ ಸೌಭಾಗ್ಯನ ನೀನೇ ನಾಶ ಮಾಡ್ಬೇಕು ಅಂತಿದ್ಯಾ? ಲಕ್ಷ್ಮಿ, ಏನು ಮೊನ್ನೆ ಹೇಳ್ತಿರೋದು? ಇಲ್ಲಮ್ಮ, ಇಲ್ಲ. ನನ್ನ ತಂಗಿ ಸೌಭಾಗ್ಯ ಶಾಶ್ವತವಾಗಿರ್ಲಿತ್ತು ತಾನೇಮ್ಮ ನಾನು ಈ ಜೀವನ ಬಿಗಿಯಾಗಿ ಹಿಡ್ಕೊಂಡಿರೋದು. ದೇವರ ತಲೆ ಮೇಲಿಟ್ಟು ಪೂಜೆ ಮಾಡೋ ಹೂವನ್ನ ಅವನು ಕಾಲಿಂದ ಒದ್ದು ಆಚೆ ತಳ್ಳಿದ್ದಾನೆ. ಅವನಾಗವನೇ ಬಂದು ಅದೇ ಹೂವನ್ನ ಕಣ್ಗೊತ್ಕೊಳ್ಳೋ ಹಾಗೆ ಮಾಡದೆ ಹೋದ್ರೆ ನಾನು ನಿನ್ನ ಅಣ್ಣನೇ ಅಲ್ಲಮ್ಮ, ನಾನು ನಿನ್ನ ಅಣ್ಣನೇ ಅಲ್ಲ.